ಹೋಗ್ಬಿಡುತ್ತೆ. ಇವರೇನು ಇರ್ತಿದ್ರು ಗೊತ್ತಿಲ್ಲ. ಇವತ್ತು ತಮ್ಮ ಅಸ್ತಿತ್ವಕ್ಕೆ ಇವೆಲ್ಲ ಮಾಡ್ತಾಯಿದ್ರೆ ಆ ನೆಲೆಯಲ್ಲಿ ಕೇಜ್ರಿವಾಲ್ ದೆಹಲಿಯಲ್ಲಿ ನಾವು ಒಬ್ಬರು ಹೇಳ್ತೀವಿ, ಒಬ್ಬಂಟೆ ಹೋರಾಟ ಮಾಡ್ತೀನಿ, ಉಳಿದವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆಗಲಿ ಅವ್ರು ಅಂದ್ಕೊಂಡಂಗೆ ಆಗಲಿ, ಯಶಸ್ಸಾಗಲಿ, ಆ ಮಾತು ಬೇರೆ. ಬಟ್ ಈ ವಿರೋಧ ಪಕ್ಷಗಳ ಈ ವಿಘಟನೆ ಏನದ, ಹೊಡ್ಕೊಂಡು ಹೋಗುವಂಥದ್ದು ಏನದ, ಇದು ಮಾತ್ರ ಮುಂಬರುವ ದಿನಗಳಲ್ಲೇ ಈ ಒಂದು ಇಂಡಿಯಾ ಸಂಘಟನೆಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ನಿರುದ್ಯೋಗ, ಬಡತನ, ಜೊತೆಗೆ ಸ್ವಚ್ಛ ನೀರಿಲ್ಲದಂಥದ್ದು ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲ ಅದ್ರ ಉದ್ಯೋಗ ಸೃಷ್ಟಿ ನಿಲ್ಲದ, ಈಗ ನಿಮ್ಗೆ ಹಲವು ಸಲ ಮಾತಾಡಿದ್ದೀನಿ. ಹೀಗಿದ್ದಾಗ ಇವು ಒಂದು ಸಮಸ್ಯೆಗಳು, ಬೆಲೆ ಏರಿಕೆ ಮತ್ತು ನಿರುದ್ಯೋಗ ನಿಶ್ಚಿತವಾಗಿ ಬಿ ಜೆ ಪಿಗೆ ದೊಡ್ಡ ಹೊಡೆತವನ್ನು ಕೊಡ್ತಾವೆ ಅನ್ನೋದು ಎರಡು ಮಾತಿಲ್ಲ. ಅವ್ರು ಹೇಳ್ಕೊಬೋದು, ಬೇಗ ನಾವು 3ನೇ ನಂಬರ್ ಶ್ರೀಮಂತ ಇದೀವಿ ರೀ, ನಾವು 2ನೇ ನಂಬರ್ ಆಗ್ತೀವಿ, ಮುಂದೆ ಅಮೇರಿಕ ಮೀರಿಸ್ತೀವಿ ಅಂತ ಹೇಳ್ಬೋದು. ಏನು ತಪ್ಪಿಲ್ಲ, ಹೇಳ್ಕೊಳ್ಳಿ. ಯಾಕಂದರೆ ಅವ್ರು ಕೊಡುತ್ತಿರುವಂಥ ಡಾಟಾಗಳಿಗೆ ಮತ್ತು ಇದ್ದು ವಸ್ತುಸ್ಥಿತಿಗೆ ಭಾಳ ಅಂತಿರೋದು, ಒಂದಕ್ಕೊಂದು ತಾಳ್ಮೇಳಿಲ್ಲದಂಥ ಅಂಕಿ ಸಂಖ್ಯೆಗಳಿದ್ದಾವೆ. ಅವ್ರು ಹೇಳ್ಕೊಳ್ಳಿ, ಅವ್ರ ಪ್ರಕಾರ ಯಶಸ್ವಿ ಆಗಲಿ. ಆದರೆ ಇವತ್ತು ಆರ್ಥಿಕ ವ್ಯವಸ್ಥೆ ಮೋದಿಯವ್ರು ಹೆಂಗದಪ್ಪ ಅಂತಂದ್ರೆ ಕೇವಲ ಕಾರ್ಪೊರೇಟ್ಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಹೆಲ್ಪ್ ಆಗುವಂಥ ಕೇವಲ 10-12% ಜನರಿಗೆ, ಮ್ಯಾಕ್ಸಿಮಮ್ 15% ಜನರಿಗೆ ಅನುಕೂಲ ಆಗುವಂಥದ್ದು ವಿನಃ ಇಡೀ ಒಟ್ಟಾರೆ ದೇಶದ ಎಲ್ಲ ಜನರಿಗೂ ಅನುಕೂಲವಾಗಿ ಅರ್ಥ ರೀತಿ ಇಲ್ಲ. ಈ ಅರ್ಥ ರೀತಿಯನ್ನು ನಮ್ಮ ಭವಿಷ್ಯದಲ್ಲೇ ನಮ್ಮ ಮೋದಿಯವರಿಗೆ ದೊಡ್ಡ ಹೊಡೆತವನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಆ ಎಲ್ಲ ನೆಲೆಯಲ್ಲಿ ಏನೇನಾಗ್ತದೆ ನೋಡುವಂಥದ್ದು. ಬಟ್ ಇವತ್ತು ಕೇಜ್ರಿವಾಲ್ರು ಮತ್ತೊಮ್ಮೆ ತಪ್ಪು ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಬಟ್ ಆಗಲಿ, ಏನೂ ಆಗಲಿ, ಅವ್ರ ಮೇಲೆ ಅವ್ರಿಗೆ ವಿಶ್ವಾಸ ಅಂತ ತಿಳ್ಕೊಳ್ಳು. ಯಾಕಂದ್ರೆ ಅವರು ಹೋರಾಟಗಾರಿದ್ದಾರೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಮಾಡಿ, ಕರಪ್ಷನ್ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ಕರಪ್ಷನ್ದಲ್ಲಿ ಈಗ ಕೂತಿದ್ದಾರೆ. ಅದನ್ನು ಹೆಂಗೆ ಹೊರಗೆ ಬರ್ತಾರೆ, ಏನು ಮಾಡ್ತಾರೆ ನೋಡೋಣ. ಬಟ್ ದೆಹಲಿಯಲ್ಲೇ ಮತ್ತು ಪಂಜಾಬ್ದಲ್ಲಿ ಮೋಸ್ಟ್ಲಿ ಕೇಜ್ರಿವಾಲ್ರು ಯಶಸ್ಸು ಆಗ್ಬೋದು ಅಂತ ಒಂದು ತರ್ಕದ. ಬಟ್ ಇವತ್ತು ಅಲ್ಲಿ ಯಾವ ರೀತಿಯಾಗಿ ಬಿ ಜೆ ಪಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ರನ್ನ, ಎಲ್ಲೂ ಅಲ್ಲಾಡ್ದಂಗೆ ಅವ್ರನ್ನ ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಶಕ್ತಿ ಅದ ಅವರಲ್ಲೇ. ಮತ್ತು ಈ ಸಲ ಅಲ್ಲೇ ನಿಶ್ಚಿತವಾಗಿ ದೆಹಲಿಯಲ್ಲೇ RSS ಸಂಘಟನೆ ಇನ್ನೂ ಜೋರಾಗಿ ಏನಪ್ಪ ಅಂತ ತನ್ನ ಕೆಲಸವನ್ನು ಗ್ರೌಂಡ್ ಮಟ್ಟದಲ್ಲಿ ನಿಶ್ಚಿತವಾಗಿ ಮಾಡ್ತದೆ. ಈಗಾಗಲೇ ಆ ಕೆಲಸವನ್ನು ಶುರು ಮಾಡಿದ, ಆರಂಭ ಮಾಡಿದ. ಆದಷ್ಟು ಕೇಜ್ರಿವಾಲ್ ಕೆಲಸಗಳು ಹೈಲೈಟ್ ಆಗೋದು ನೋಡ್ಕೊಳ್ತಾ ಹೋಗ್ತಾಯಿದೆ ಬಿ ಜೆ ಪಿ. ಹೀಗಾಗಿ ಎಲ್ಲ ನೆಲೆಯಲ್ಲಿ ಕೇಜ್ರಿವಾಲ್ ಇವತ್ತು ಒಂದೇನು ಸ್ವತಂತ್ರವಾಗಿ ನಿಂತು ಹೋರಾಟ ಮಾಡಿ ಗೆಲ್ತೀನಿ ಅನ್ನೋಂಥ ಒಂದು ಏನು ನಿರ್ಧಾರ ಮಾಡ್ತಾಯಿದ್ದಾರೆ, ಅದು ಗೆದ್ರೆ ಒಂದು ಆತ್ಮವಿಶ್ವಾಸ ಭಾರಿ ಅಂತ ಹೇಳ್ಬೋದು. ಸೋದ್ರೆ ಗೊತ್ತದ ಟೀಕೆಗಳು ಹೆಂಗೆ ಬರ್ತಾಯಿದ್ದಾವೆ. ಯಾಕಂದರೆ ಈ ದೇಶದಲ್ಲೇ ಗೆದ್ದವ ಸೋತವ ಸತ್ತ ಅಂತ ಈ ಗಾಂಧಿ ಮಾತದವ. ಇದಕ್ಕಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಗೆದ್ದು ಸಹ ಭಾಳ ತೊಂದರೆ ತೊಗೊಂಡು ಗೆಲ್ಲಬೇಕಾಗ್ತದೆ. ಅಂದರೆ ಸೋತ್ರಂತೆ ಮೋಸ್ಟ್ಲಿ ಕೇಜ್ರಿವಾಲ್ರ ಭವಿಷ್ಯ ಮಂಕಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಂಗಾದಾಗ ಸಹಜವಾಗಿ ವಿರೋಧ